ಈ ಕಾಶ್ಮೀರದ್ದೇ ಹೇಳಿದ್ವಿ ನಿನ್ನೆ. ಲಡಾಖ್ನಲ್ಲಿ 5 ಗಂಟೆಗಳ ಕಾಲ ತಮ್ಮ ಕಾರುಗಳನ್ನು ತಡೆದ್ರು ಅನ್ನುವ ಕಾರಣಕ್ಕಾಗಿ ಜನರಿಗೆ ಬೇಜಾರಾಗಿರುತ್ತೆ. ಮುಖ್ಯಮಂತ್ರಿಗಳ ಹೇಳಿಕೆಯಲ್ಲಿ, ಟ್ವೀಟ್ನಲ್ಲಿ ಹೇಳಿದ್ರು ಅದನ್ನು. ಹವಾಮಾನ ಇಲಾಖೆಯ ಮುನ್ನೆಚ್ಚರಿಕೆ ಇತ್ತು. ರೋಡ್ ಎಷ್ಟು ಡೇಂಜರಸ್ ಇತ್ತು ಅಂದರೆ ಭೂಕುಸಿತ ಆಗುವ ಅಪಾಯ ಇತ್ತಲ್ಲಿ. ಆ ಕಾರಣಕ್ಕಾಗಿ ಮಿಲಿಟ್ರಿ ಅವರು ತಡೆದ್ರು. ಒಬ್ಬಳು ಹುಡುಗಿ ಸಿಟ್ಟಿಗೆದ್ದು ಏನು ಕೂಗಾಡ್ಬಿಟ್ಲು ಅಂತಂದರೆ, ಇವತ್ತು ಅದರದ್ದು ಫಾಲೋ ಅಪ್ ಹೇಳ್ತಾ ಇರೋದು ನಾನು. ಫಸ್ಟ್ ಈ ಕೂಗಾಡಿದ್ದು ಕೇಳಿಸ್ಕೊಳ್ಳಿ. ಹಮ್ ಜನ್ಜಿ ಹೈ ಕೇಳಿಸ್ಕೊಳ್ಳಿ ಅದನ್ನೊಮ್ಮೆ. ಇದು ಜುಲೈ 24 ನೋಡಿ. ಆ ಹುಡುಗಿ NDTVಗೆ ಒಂದು ಇಂಟರ್ವ್ಯೂ ಕೊಟ್ಟಲು, ಕ್ಷಮಾಪಣೆ ಕೋರಿದ್ಲು, ಎಲ್ಲ ಆಯಿತು. ಜುಲೈ 24 ತನ್ನ ಹೆಸರು ಹೇಳಿಲ್ಲ, ಹೆಸರು ಹೇಳಿಲ್ಲ. ಅದೇನೋ ಶ್ರುತಿ, ಡೆಲ್ಲಿ ಅವಳು, ಪೊಲಿಟಿಕಲ್ ಕನೆಕ್ಷನ್ ಇರೋದು ಅಂತ ಏನೇನೋ ಅನ್ವೆರಿಫೈಡ್ ಸೋರ್ಸಸ್ ಹೇಳ್ತಾ ಇದ್ದಾವೆ. ಅದಕ್ಕೆ ನಾವು ಅದನ್ನು ಸುದ್ದಿ ಅಂತ ತಗೊಳ್ತಾ ಇಲ್ಲ. NDTVಗೆ ಒಂದು ಇಂಟರ್ವ್ಯೂ ಕೊಟ್ಟು ಸ್ಪಷ್ಟೀಕರಣ ಕೊಡ್ತಾಳಕ್ಕೆ. ಸ್ಪಷ್ಟೀಕರಣದಲ್ಲಿ 1 ತಿಂಗಳ ಹಿಂದೆ ಆಗಿದ್ದದು. ನಾನೂ ನನ್ನ ಮೊಬೈಲ್ನಲ್ಲಿ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡೆ. ರೆಕಾರ್ಡ್ ಮಾಡಿಕೊಂಡ ನಂತರ ನಾನು ಮಾಡಿದ್ದು ತಪ್ಪು ಅಂತ ಅರಿವಾಯಿತು. ನಾನು ಎಲ್ಲೂ ಪೋಸ್ಟ್ ಮಾಡಲಿಲ್ಲ. ಇನ್ಯಾರೋ ರೆಕಾರ್ಡ್ ಮಾಡಿದ್ದು ತಿಂಗಳಾದ ಮೇಲೆ ಹೆಂಗೆ ವೈರಲ್ ಆಯಿತೋ ನನಗೆ ಗೊತ್ತಿಲ್ಲ ಅಂತ. ಜುಲೈ 24 ಆಗಿದ್ದಂತಿದ್ದು ಇನ್ಸಿಡೆಂಟು. ಜುಲೈ 24 ಏನು ಹೇಳ್ತಾಳಕ್ಕೆ? ಆ ದಿನ ನಡೆದ ಸಂಗತಿಗಳನ್ನು ಜನ ಪೋಸ್ಟ್ ಮಾಡಿದ ವಿಡಿಯೋ ಸರಿಯಾದದ್ದಲ್ಲ. ಕೆಲವು ಫೋಟೋಗಳು ಬಂದು ಬೇಜಾರಾಯ್ತು ನನಗೆ. ಯೂನಿಫಾರ್ಮ್ನಲ್ಲಿರುವ ಆರ್ಮಿ ಅಧಿಕಾರಿಯೊಬ್ಬರು ಆಕೆ ಮುಂದೆ ಕೈ ಜೋಡಿಸಿ ನಿಂತ್ಕೊಂಡಿದ್ದಾರೆ. ಅಂದರೆ ರಸ್ತೆ ನೀವು ಸಂಚಾರ ಮಾಡದಂತೆ ನಿಮ್ಮನ್ನು ನಿಲ್ಲಿಸಿದ್ದು ತಪ್ಪಾಯಿತು ಅಂತ ಇರಲಿಕ್ಕಿಲ್ಲ. ಅದು ನಿಲ್ಲಿಸಿದ್ದು ತಪ್ಪಾಯಿತು ಅಂತಲ್ಲ. ನಿಮ್ಮಂಥವಳು ಬಾಯಿಗೆ ಸಿಕ್ಕಾಕೊಳ್ತೀವಲ್ಲಮ್ಮ, ನಮಗೆ ಬುದ್ಧಿ ಇಲ್ಲ, ತಪ್ಪಾಯಿತು ಬಿಟ್ಬಿಡು ಅನ್ನೋ ಹಂಗೆ ಕೈ ಮುಗಿದಿದ್ದಾರೆ. ನಾನು ಇದರಲ್ಲಿ ಇದ್ದೇನೆ, ನಾನು ಸಹ ಕೂಗಾಡ್ತಿದ್ದೇನೆ, ನಾನು ಕೂಗುತ್ತಿದ್ದೇನೆ. ಹತಾಶೆಯಿಂದ ಈ ವಿಡಿಯೋದಲ್ಲಿ ಗೊತ್ತಿರುವ ಅನೇಕ ವಿಷಯಗಳನ್ನು ಹೇಳಿದ್ದೇನೆ. ಮೊದಲ ವಿಷಯ ಅಂದರೆ ವಿಡಿಯೋ 1 ತಿಂಗಳ ಹಳೆಯದು. ಇವತ್ತು ಇದನ್ನು ವೈರಲ್ ಮಾಡುವ ಮೂಲಕ ನನ್ನ ಮಾನಹಾನಿ ಮಾಡಲಾಗ್ತಾ ಇದೆ. ಆದರೆ ನಾನು ಭಾರತೀಯ ಸೇನೆಯನ್ನು ತುಂಬ ಗೌರವಿಸ್ತೇನೆ. ನನ್ನಿಂದಾಗಿ ನನ್ನ ದೇಶದ ಭಾರತೀಯ ಸೇನೆಗೆ ಇಷ್ಟೆಲ್ಲ ಕೆಟ್ಟದ್ದು ಅನಿಸುತ್ತೆ ಅಂತ ನಾನು ಊಹೆ ಮಾಡಿರಲಿಲ್ಲ. ಆ ದಿನ ಏನಾಯಿತು ಅಂದರೆ, ಲಡಾಖ್ನಿಂದ ನಾವು ದಿಲ್ಲಿ ಕಡೆ ಹೋಗ್ತಾ ಇದ್ವಿ. VVIP ಸಂಚಾರ ಇರುತ್ತೋ ಅಥವಾ ಇನ್ನೇನಾದರೂ ನಡೆದಿತ್ತೋ ನಮಗೆ ಗೊತ್ತಿಲ್ಲ. ಬೆಳಗ್ಗಿನಿಂದ 3-4 ತಾಸು ಅಲ್ಲೇ ಕಾಯ್ತಿದ್ವಿ. ನಂತರ ಒಬ್ಬ ಸೈನಿಕನನ್ನು ಕೇಳಿದ್ವಿ, ಸರ್ ಇನ್ನೂ ಎಷ್ಟು ಟೈಮ್ ಆಗುತ್ತೆ ಅಂತ. ಅವರು 1 ತಾಸು ಆಗುತ್ತೆ ಅಂತ ಹೇಳಿದ್ರು. 1 ತಾಸು ಕಾದ್ವಿ. ಇದು 6 ತಾಸು ಟೋಟಲ್ ಟೈಮ್ ತೆಗೆದುಕೊಂಡಿತು. ನಾನು ಹತಾಶೆಯಿಂದ ಏನು ಹೇಳಿದ್ರು ಅದು ಸರಿಯಾಗಿರಲಿಲ್ಲ, ತುಂಬ ತಪ್ಪಾಗಿದೆ. ಯಾಕಂದರೆ ನಾನು ವಿಡಿಯೋ ಸಹ ಮಾಡಿದ್ದೀನಿ, ನನ್ನ ಫೋನ್ ಕೂಡ ಓಪನ್ ಮಾಡಿಕೊಂಡಿರೋದನ್ನು ನೀವು ವಿಡಿಯೋದಲ್ಲಿ ನೋಡಿರಬೇಕು. ಆದರೆ ಆ ಎಲ್ಲ ವಿಷಯಗಳು ಮುಗಿದ ನಂತರ ನಾನು ವಿಡಿಯೋನ ಪೋಸ್ಟ್ ಮಾಡಲಿಲ್ಲ. ಯಾಕಂದರೆ ಇದು ನಮ್ಮ ತಪ್ಪು ಅನ್ನೋದು ನನಗೆ ಗೊತ್ತಾಯಿತು. ಹತಾಶೆಯಿಂದ ಅವರ ವಿರುದ್ಧವಾಗಿ ಹೇಳಿದ್ದೆ. ಅಲ್ಲಿ ಯಾರ್ಯಾರು ವಿಡಿಯೋ ಮಾಡಿರಲಿಲ್ಲ ಅಲ್ಲಿದ್ದ ಪೊಲೀಸರಿಗೆ ನಾನು ಕ್ಷಮೆ ಕೇಳಿದ್ದೇನೆ. ಈಗ ಮತ್ತೊಮ್ಮೆ ನಿಮ್ಮ ಮೂಲಕ ಇಡೀ ದೇಶಕ್ಕೆ ಮತ್ತು ಭಾರತೀಯ ಸೇನೆಗೆ, JNK ಪೊಲೀಸರಿಗೆ, ಲಡಾಖ್ ಪೊಲೀಸರಿಗೆ, ವಿಶೇಷವಾಗಿ ಒಮರ್ ಸರ್ ಟ್ವೀಟ್ ಮಾಡಿದ್ದಾರೆ. ನಾನು ಕೈ ಮುಗಿದು ಎಲ್ಲರ ಹತ್ರ ಕ್ಷಮೆ ಯಾಚಿಸ್ತೇನೆ, ನನಗೆ ತುಂಬ ಮುಜುಗರ ಆಗ್ತಿದೆ ಅಂತ NDTVಗೆ ಕೊಟ್ಟ ಇಂಟರ್ವ್ಯೂನಲ್ಲಿ ಆಕೆ ಹೇಳಿದ್ದಿದ್ದು ಕೇಳಿಸ್ಕೊಳ್ಳಿ. ಈ ಹುಡುಗಿ ಇಲ್ಲೊಂದು ಪ್ರತೀಕ. ಆಕೆಯನ್ನು ಬೆನ್ನತ್ಕೊಂಡು ಹೋಗಿ ಅವಮಾನ ಮಾಡಿ ಆಗಬೇಕಾದದ್ದಿಲ್ಲ. ದೇಶದಲ್ಲಿ ಈ ಥರದ್ದೊಂದು ಮನಸ್ಥಿತಿ ಬೆಳೀತಾ ಇದೆ ಅಂತ CJP ಪ್ರೊಟೆಸ್ಟ್ನಲ್ಲಿ ನಾವು ನೋಡಿದ್ವಿ. ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರೊಟೆಸ್ಟ್ನಲ್ಲಿ ಕ್ವಶನ್ ಪೇಪರ್ ಲೀಕ್ ವಿರುದ್ಧ ಕೇಂದ್ರ ಸರ್ಕಾರದ ಮೇಲೆ ವ್ಯಕ್ತಪಡಿಸಬೇಕಾಗಿದ್ದ ಆಕ್ರೋಶ ಅದು. ಅಲ್ಲಿ ಭಾರತೀಯ ಸೇನೆಗೆ ಬೈಯುವಂಥದ್ದು ಪ್ರಮೇಯವೇ ಇರಲಿಲ್ಲ. ಇನ್ನೂ ಪ್ರಮೇಯವಿಲ್ಲದ ಅನೇಕ ವಿಷಯಗಳು ಬಂದು ಬಿಡಿಯಲ್ಲಿ. ಭಾರತೀಯ ಸೇನೆಗೆ ಬೈಯಬೇಕಾದ ಪ್ರಮೇಯ ಇರಲಿಲ್ಲ. ಏನೇನೆಲ್ಲ ಅಂದರು. ಕಡಿಮೆ ರೇಟಿಗೆ ಲಿಕ್ಕರ್ ಸಿಗುತ್ತೆ ಅಂತ ಹೋಗಿ ಜಾಯ್ನ್ ಆಗ್ತಾರೆ ಇವರು ಆರ್ಮಿಗೆ ಅಂದರು. ಇನ್ನೊಬ್ಬಳು ಮಿಡ್ಲ್ ಫಿಂಗರ್ ತೋರಿಸಿ ಆಡಿದ ಮಾತು, ನಮ್ಮ ರಕ್ಷಣೆ ಮಾಡ್ತಾರಂತ ಇವರು, ಗಡಿ ಕಾಯ್ತಾರಂತೆ ಇವರು.
ಆಡಿದ ಮಾತು. ಮತ್ತೊಬ್ಬ ಅವನಿಗೆ ಬೆನ್ನು ಕೆಳಗೆ 1/4 kg ಮಾಂಸ ಇಲ್ಲ ಅವನು ನೋಡಿದ್ರೆ. 1/4 kg ಮಾಂಸನೂ ಇಲ್ಲ ಅವನಿಗೆ. ಅವನೇನಂದ ಭಾರತೀಯ ಸೇನೆಗೆ? ಅದರ ನಂತರ ಕೆಲವು ದಿನಗಳಾದ ಮೇಲೆ ಬಂದಂಥ ವಿಡಿಯೋ ಇದು. ಈ ಮನಸ್ಥಿತಿ ಬೆಳೀತಾ ಇದೆ ಅನ್ನುವ ಕಾರಣಕ್ಕೆ ಇದು ದೇಶಕ್ಕೆ ಅಪಾಯಕಾರಿ. ನಮಗೆ ಬಂದಿರುವ ಸ್ವಾತಂತ್ರ್ಯ ಇದೆಯಲ್ಲ, 1947 ಆಗಸ್ಟ್ 15ಕ್ಕೆ ಬಂದಿರೋ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಈಗ ಇರುವ ಸ್ವಾತಂತ್ರ್ಯ ಇದೆಯಲ್ಲ, ಎಲ್ಲಂದ್ರಲ್ಲಿ ಹೋಗ್ತೀವಿ, ಆರಾಮಾಗಿ ಬರ್ತೀವಿ, ನಮ್ಮ ವೀಕೆಂಡ್ಗಳನ್ನು ಪ್ಲ್ಯಾನ್ ಮಾಡ್ಕೋತೀವಿ, ಟ್ರಾವೆಲ್ ಪ್ಲ್ಯಾನ್ ಮಾಡ್ಕೋತೀವಿ, ವೆಕೇಷನ್ ಪ್ಲ್ಯಾನ್ ಮಾಡ್ಕೋತೀವಿ. ಇದು ಸ್ವಾತಂತ್ರ್ಯ ತಾನೇ. ಅನೇಕ ದೇಶಗಳಲ್ಲಿ ಇದಿಲ್ಲ, ಮಾಡೋದಕ್ಕಾಗೋದಿಲ್ಲ ಅವ್ರಿಗೆ. ರಾತ್ರಿ ಮಲ್ಕೊಂಡ್ರೆ ಬೆಳಗ್ಗೆ ಹೇಳ್ತೀವೋ ಎಲ್ಲೋ ಗೊತ್ತಿಲ್ಲರಿ. ಇವತ್ತು ಮನೆ ಹೊರಗಡೆ ಮಲ್ಕೋಬೇಕಾ ಅಂದರೆ ಮನೆಯಲ್ಲಿ ಮಲ್ಕೋಬೇಕಾ, ಒಳಗಿರೋ ಬಂಕರ್ನಲ್ಲಿ ಮಲ್ಕೋಬೇಕಾ, ಕನ್ಫ್ಯೂಷನಲ್ಲಿ ಇರ್ತಾರೆ. ಸ್ಕೂಲ್ಗೆ ಹೋಗಿರ್ತಾರೆ, ಸೈರನ್ ಆಗ್ತಾವೆ ಕೆಲವು ದೇಶಗಳಲ್ಲಿ. ಅದು ಯಾವುದೂ ಇಲ್ಲದೆ ಇರುವ ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಲ್ಲ, ಅದಕ್ಕೆ ಯಾರೋ ಒಬ್ಬರು ಬೆಲೆ ತರ್ತಿದ್ದಾರೆ. ಅವರು ತೆರ್ತಾ ಇರುವ ಬೆಲೆ ಎಂಥದ್ದು ಅನ್ನೋದು ಗೊತ್ತಿಲ್ಲದೆ ಇದ್ದಾಗ ಇಂಥ ಮಾತುಗಳು ಬರ್ತವೆ. ಹಾಗೆ ಮಾತನಾಡಿದವರು ವಿದ್ಯಾರ್ಥಿಗಳು ಅನ್ನುವ ಕಾರಣಕ್ಕಾಗಿ ಅವರ ಮೇಲೆ ಯಾವ ಕೇಸು ಆಗಬಾರ್ದು ಅಂದ್ರಲ್ಲ. ನಾನೇನು ಕರ್ಕೊಂಡೋಗಿ ಜೈಲಿಗೆ ಹಾಕಿ ಅವ್ರನ್ನ ಕಠಿಣ ಶಿಕ್ಷೆ ಕೊಡಿ ಅವರಿಗೆ ಅಂತ ಇಲ್ಲ ನಾನು. ಭಾರತೀಯ ಸೇನೆ ಜಮ್ಮು ಕಾಶ್ಮೀರದಲ್ಲಿರುವ ಬಾರ್ಡರ್ ಪೋಸ್ಟ್ನಲ್ಲಿ 1 ತಿಂಗಳು ನೀವು ಸುಮ್ಮನೆ ಇರ್ರಿ ಅಂತ ಇರಿಸ್ಕೋಬೇಕು ಅವ್ರನ್ನ. ಅವ್ರ ಹತ್ರ ಏನೂ ಕೆಲಸ ಮಾಡಿಸ್ಬೇಡ್ರಿ. ಅವರು ಭಾರ ಹೊರಬೇಕಾಗಿಲ್ಲ, ಶತ್ರುವನ್ನು ಹೊಡೆಯಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಅವರು ಅಲ್ಲಿನ ಬಾರ್ಡರ್ ಪೋಸ್ಟು ಇಲ್ಲಿ ರಾಜಸ್ಥಾನದ ಮರಳು ಭೂಮಿಯಲ್ಲಿ ಪಾಕಿಸ್ತಾನದ ಗಡಿ ಎದುರಿಗೆ ಒಂದು ಪೋಸ್ಟ್ ಇಟ್ಕೊಂಡು ಕೂತಿರ್ತಾರಲ್ಲ ಅವರು, ಅಲ್ಲಿ 1 ತಿಂಗಳು ಸುಮ್ಮನೆ ಇರ್ರಿ ಅಂತ ಇರಿಸ್ಕೋಬೇಕು ಅವ್ರನ್ನ. ಸುಮ್ಮನೆ ಇರ್ರಿ, ಬರಲಿ, ಅರ್ಧ ರೇಟಿಗೆ ಲಿಕ್ಕರ್ ಸಿಗುತ್ತೆ, ಕೊಡ್ತೀವಿ ನಿಮಗೆ ಅಂತ. ಆವಾಗ ಇದ್ರದ್ದು ಮಾಡು ರೀಲು ಅನ್ಬೇಕು, ಈ ರೀಲ್ ಮಾಡು ಅಂತ. ಬಲಿದಾನದ ಬೆಲೆ ಅರ್ಥ ಮಾಡಿಕೊಳ್ಳದೇ ಇರುವ ದೇಶದ ಭವಿಷ್ಯ ಉಜ್ವಲವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಬಲಿದಾನದ ಬೆಲೆಯನ್ನು ಅರ್ಥ ಮಾಡಿಕೊಳ್ಳದ ತಲೆಮಾರು, ಅದರ ಭವಿಷ್ಯ ಭೀಕರವಾಗಿರುತ್ತೆ. ಆ ಕಳಕಳಿಯಿಂದ ಈ ಮಾತು ಹೇಳಿದೆ ಅಷ್ಟೇ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.